ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಮರಳಿ ಪ್ರಕೃತಿಗೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಹಾರ್ಮೋನ್ ಅಥವಾ ರಸದೂತದ ಬಗ್ಗೆ ತಿಳಿಯುವ. ಹಾರ್ಮೋನ್ ಅಂದರೆ ಒಂದು ರೀತಿ, ಅಂದರೆ ರಸದೂತ ಅಂದರೆ ಒಂದು ದೇಹದಲ್ಲಿ ಸೆಕ್ರೇಟ್ ಅಥವಾ ಸ್ರಾವವಾಗುವಂತಹ ಮತ್ತು ದೇಹದ ಎಲ್ಲ ಫಂಕ್ಷನ್ಗಳಿಗೆ ಬೇಕಾಗುವಂತಹ ಒಂದು ಬಯೋಕೆಮಿಕಲ್. ಅದು ನಮ್ಮ ದೇಹದಲ್ಲಿ ಅನೇಕ ಹಾರ್ಮೋನ್ಗಳು ಸೆಕ್ರೇಟ್ ಆಗ್ತವೆ. ಅಂತಹ ಹಾರ್ಮೋನ್ಗಳಲ್ಲಿ ಒಂದು ಮೆಲಟೋನಿನ್ ಅನ್ನುವಂಥದ್ದು. ಈ ಮೆಲಟೋನಿನ್ ಅನ್ನುವಂಥ ಒಂದು ಹಾರ್ಮೋನನ್ನು ಈ ಜೈವಿಕ ಗಡಿಯಾರ ಅಂತಲೇ ಹೇಳ್ಬೋದು. ಜೈವಿಕ ಗಡಿಯಾರವನ್ನು ರೆಗ್ಯುಲೇಟ್ ಮಾಡುವಂಥ ಒಂದು ಹಾರ್ಮೋನ್ ಈ ಮೆಲಟೋನಿನ್ ಅನ್ನುವಂಥದ್ದು. ನಮ್ಮ ಬ್ರೈನಲ್ಲಿ ಹೈಪೋಥಲಾಮಸ್ ಅನ್ನುವಂಥ ಒಂದು ಭಾಗ ಇದೆ. ಆ ಭಾಗದಲ್ಲಿ ನಮ್ಮ ಜೈವಿಕ ಗಡಿಯಾರ ಅಥವಾ ರಾತ್ರಿ ಮತ್ತು ಹಗಲು ಈ ಒಂದು ಪ್ಯಾಟರ್ನನ್ನು ಡಿಸೈಡ್ ಮಾಡುವಂಥ ಆ ಒಂದು ರಿದಮನ್ನು ಮೇಂಟೈನ್ ಮಾಡುವಂಥ ಒಂದು ಗಡಿಯಾರ ಇದೆ ದೇಹದಲ್ಲಿ. ಆ ಗಡಿಯಾರಕ್ಕೆ ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತಾರೆ. ಆ ಒಂದು ರಿದಮನ್ನು ಮೇಂಟೈನ್ ಮಾಡಲಿಕ್ಕೆ ಈ ಮೆಲಟೋನಿನ್ ಅನ್ನುವಂಥ ಒಂದು ಹಾರ್ಮೋನ್ ಕೂಡ ಬಹಳ ಮುಖ್ಯ ಪಾತ್ರ ವಹಿಸುವಂಥದ್ದು. ಈ ಮೆಲಟೋನಿನ್ ಸೆಕ್ರೇಟ್ ಆಗೋದು ಎಲ್ಲಿ ಅಂದರೆ ಬ್ರೈನಿನಲ್ಲಿರುವಂತಹ ಪೀನಿಯಲ್ ಅನ್ನುವಂಥ ಒಂದು ಗ್ರಂಥಿಯಲ್ಲಿ, ಪೀನಿಯಲ್ ಗ್ಲ್ಯಾಂಡಲ್ಲಿ ಸೆಕ್ರೇಟ್ ಆಗುವಂಥದ್ದೇ ಈ ಮೆಲಟೋನಿನ್. ನ್ಯಾಚುರಲ್ ಆಗಿ ನಮ್ಮ ದೇಹ ಈ ಒಂದು ಮೆಲಟೋನಿನ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡ್ತದೆ. ಈ ಮೆಲಟೋನಿನ್ ಹಾರ್ಮೋನ್ ಮುಖ್ಯವಾಗಿ ಯಾವುದು ಅದರ ಕೆಲಸ, ಅದರ ಕೆಲಸ ಏನು ಅಂದರೆ ಅದೊಂಥರ ರೆಸ್ಟ್ ಹಾರ್ಮೋನಿನ ಹಾಗೆ. ನಮ್ಮ ದೇಹಕ್ಕೆ ರೆಸ್ಟ್ ಅಥವಾ ರಿಲ್ಯಾಕ್ಸೇಷನ್ನ ಅಗತ್ಯ ಇದ್ದರೆ ಅದು ನಿಮಗೆ ಎಸ್ ಇಟ್ ಇಸ್ ಟೈಮ್ ಟು ಸ್ಲೀಪ್ ಅಥವಾ ಈಗ ನಿದ್ದೆ ಮಾಡುವಂಥ ಸಮಯ, ದೇಹಕ್ಕೆ ರೆಸ್ಟ್ ಬೇಕು ಅಂತ ತೋರಿಸುವಂತಹ ಅಂದರೆ ಇಂಡಿಕೇಟ್ ಮಾಡುವಂಥ ಒಂದು ಹಾರ್ಮೋನ್ ಈ ಮೆಲಟೋನಿನ್. ಇನ್ನು ಈ ಮೆಲಟೋನಿನ್ ಅನ್ನುವಂಥದ್ದು ಡೈರೆಕ್ಟಾಗಿ ನಿದ್ದೆಯನ್ನು ತರೋದಿಲ್ಲ. ಅದು ನಿದ್ದೆ ಮಾಡಿಸ್ಲಿಕ್ಕೆ ನಮ್ಮ ದೇಹವನ್ನು ಪ್ರಿಪೇರ್ ಮಾಡ್ತದೆ, ತಯಾರಿ ಮಾಡ್ತದೆ. ಯಾವ ರೀತಿಯಲ್ಲಿ ತಯಾರಿ ಮಾಡ್ತದೆ? ಅದರ ಒಂಥರ ಡಿಮ್ ಲೈಟಿನ ಹಾಗೆ. ಆ ಲೈಟ್ ಹಾಕಿದಾಗ ನಿಮಗೆ ನಿದ್ದೆ ಬರೋ ಹಾಗೆ ಆಗುವಂಥದ್ದು. ಡಿಮ್ ಲೈಟ್ ಹಾಕುವಾಗ ಒಂಥರ ನಿದ್ದೆ ಸಿಡೇಟಿವ್ ಥರ ಆಗುವಂಥದ್ದು ನಿಮಗೆ. ಅದು ರಕ್ತದಲ್ಲಿ ಹರಿದ ಹಾಗೆ ನಿಮಗೆ ನಿದ್ದೆ ಬರ್ತದೆ. ಅದೇ ರಕ್ತದಲ್ಲಿ ಅದರ ಫ್ಲೋ ಕಡಿಮೆ ಆದ ಹಾಗೆ ನೀವು ಅಲರ್ಟ್ ಆಗ್ತೀರಾ, ಆಕ್ಟಿವ್ ಆಗ್ತೀರಾ. ಹಾಗಾಗಿ ಈ ಮೆಲಟೋನಿನ್ ಮತ್ತು ಈ ಬೆಳಕು ಅಥವಾ ಬಿಸಿಲು, ಕಾಮನ್ ಆಗಿ ಈ ಸೂರ್ಯನ ಬಿಸಿಲಿಗೂ ಅಷ್ಟೇ ಅತ್ಯಂತ ಅವಿನಾಭಾವ ಸಂಬಂಧ ಇದೆ. ನಿಮ್ಮ ದೇಹ ಯಾವಾಗ ಈ ಸೂರ್ಯನ ಬೆಳಕನ್ನು ಡಿಟೆಕ್ಟ್ ಮಾಡ್ತದೋ ಆವಾಗ ಅಲ್ಲಿ ತಕ್ಷಣ ಮೆಲಟೋನಿನ್ನ ಸೆಕ್ರೇಷನ್ ಕಡಿಮೆ ಆಗ್ತಾ ಬರ್ತದೆ ದೇಹದಿಂದ. ಹಾಗೂ ಅಲ್ಲಿ ನಿಮಗೆ ಅಲರ್ಟ್ನೆಸ್, ಫೋಕಸ್, ಕಾನ್ಸಂಟ್ರೇಷನ್ ಎಲ್ಲ ಜಾಸ್ತಿ ಆಗ್ತಾ ಬರ್ತದೆ. ಈ ರೀತಿಯಲ್ಲಿ ಈಗ ನೋಡುವ ಮೆಲಟೋನಿನ್ ನಮ್ಮ ದೇಹದಲ್ಲಿ ಯಾವ ರೀತಿಯಲ್ಲಿ ಚೇಂಜಸ್ ತರ್ತದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗುವ. ಈ ಮೆಲಟೋನಿನ್ ಅನ್ನುವಂಥದ್ದು 2 ಗಂಟೆ ನೀವು ನಿದ್ದೆ ಮಾಡೋದಕ್ಕೆ ಮುಂಚೆ 2 hours ಮುಂಚೆನೇ ಸೆಕ್ರೇಟ್ ಆಗ್ತಾ ಹೋಗ್ತದೆ. 2 ಗಂಟೆ ಮುಂಚೆನೇ ಪ್ರಾರಂಭ ಆಗ್ತದೆ ಸೆಕ್ರೇಷನ್, ರಕ್ತದಲ್ಲಿ ಹರಿತಾ ಇರ್ತದೆ ನಿಧಾನಕ್ಕೆ. ಈ ಮೆಲಟೋನಿನ್ ಸೆಕ್ರೇಟ್ ಆದ ಹಾಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ದೇಹದ ಟೆಂಪರೇಚರ್ ಕಡಿಮೆ ಆಗ್ತಾ ಬರ್ತದೆ ಸ್ವಲ್ಪ. ಇನ್ನು ಹಾರ್ಟ್ ರೇಟ್ ಕೂಡ ಅಷ್ಟೇ, ಹೃದಯ ಬಡಿತ ನಿಧಾನ ಆಗ್ತಾ ಬರ್ತದೆ. ಅಲ್ಲಿ ರೆಸ್ಪಿರೇಟರಿ ರೇಟ್ ಕೂಡ ಸ್ವಲ್ಪ ನಿಧಾನ ಆಗ್ತಾ ಬರ್ತದೆ. ಅದು ಅಲ್ಲದೆ ನಿಮಗೆ ನ್ಯಾಚುರಲ್ ಆಗಿ ನಿದ್ದೆ ಮಾಡಲಿಕ್ಕೆ ಅನುಕೂಲ ಆಗುವ ಹಾಗೆ ನಿಮ್ಮ ಅಲರ್ಟ್ನೆಸ್ಸನ್ನು, ಫೋಕಸ್ಸನ್ನು ಕಡಿಮೆ ಮಾಡ್ತಾ ಬರ್ತದೆ. ಇವೆಲ್ಲ ಕೂಡ ಇಂಡಿಕೇಶನ್ ನಿಮ್ಮ ಬಾಡಿಗೆ ರೆಸ್ಟ್ ಬೇಕು. ಹಾಗಿರುವಾಗ ನೀವು ಡ್ರೌಸಿ ಆಗ್ತೀರಾ, ನಿದ್ದೆ ಬರೋ ಹಾಗೆ ಫೀಲ್ ಆಗ್ತದೆ ನಿಮಗೆ, ಹಾಗೆ ನೀವು ನಿದ್ದೆ ಹೋಗ್ತೀರಾ. ಇನ್ನು ಈ ಮೆಲಟೋನಿನ್ ಸೆಕ್ರೇಷನನ್ನು ಕಡಿಮೆ ಮಾಡುವಂಥದ್ದು ಅಥವಾ ಇರ್ರೆಗ್ಯುಲರ್ ಮಾಡುವಂಥದ್ದು ಯಾವ ಫ್ಯಾಕ್ಟರ್ಗಳು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗಬೇಕು. ಒಂದು ಅಂದರೆ ಟ್ರಾವೆಲಿಂಗು. ಈ ಊರಿಂದ ಇನ್ನೊಂದು ಊರಿಗೆ ಟ್ರಾವೆಲ್ ಮಾಡಿದರೆ ಯಾವ ವ್ಯತ್ಯಾಸವೂ ಆಗೋದಿಲ್ಲ, ಮೆಲಟೋನಿನ್ ಸೆಕ್ರೇಷನ್ ನಾರ್ಮಲ್ ಆಗೇ ಇರ್ತದೆ. ಆದರೆ ಈ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಟ್ರಾವೆಲ್ ಮಾಡಿದರೆ, ಅಂದರೆ ಟೈಮ್ ಝೋನಿಂದ ನೀವು ಬಿಯಾಂಡ್ ಹೋದರೆ ಆವಾಗ ಜೆಟ್ ಲ್ಯಾಗ್ ಅಂತ ಹೇಳ್ತಾರಲ್ಲ, ಏನು ಕರೀತಾರೆ, ಅದೇ ಮೆಲಟೋನಿನ್ ಸೆಕ್ರೇಷನ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ತದೆ. ಕೆಲವೊಂದ್ಸಲ ನಿದ್ದೆ ಮಾಡೋ ಟೈಮಲ್ಲಿ ನೀವು ಅಲರ್ಟ್ ಇರಬಹುದು, ಎಲ್ಲರೂ ಅಲರ್ಟ್ ಇರೋ ಟೈಮಲ್ಲಿ ನಿಮಗೆ ನಿದ್ದೆ ಬರಬಹುದು. ಅದು ಮೆಲಟೋನಿನ್ ಸೆಕ್ರೇಷನ್ ಇರ್ರೆಗ್ಯುಲರ್ ಆಗುವಂಥದ್ದು. ಇನ್ನು ಮುಖ್ಯವಾಗಿ ಬರುವಂಥದ್ದು ಸ್ಕ್ರೀನ್ ಟೈಮ್. ನೀವು ಸ್ಕ್ರೀನನ್ನು ಜಾಸ್ತಿ ನೋಡ್ತಾ ಇದ್ರೆ ಲೇಟ್ ನೈಟ್, ಮುಖ್ಯವಾಗಿ ಲೈಟೆಲ್ಲ ಆಫ್ ಮಾಡಿದ್ರು ನೀವು ಮೊಬೈಲನ್ನು ನೋಡ್ತಾ ಇದ್ರೆ ಅಥವಾ ಲ್ಯಾಪ್ಟಾಪು, ಟ್ಯಾಬ್ಲೆಟ್ ಯಾವುದೂ ಅಷ್ಟೇ, ನಿದ್ದೆ ಮಾಡೋದಕ್ಕೆ ಸ್ವಲ್ಪ ಮುಂಚೆ ಅದನ್ನೆಲ್ಲ ತುಂಬ ಹೊತ್ತು ನೋಡ್ತಾ ಇದ್ರೆ ಆವಾಗ ನಿಮಗೆ ಅಲ್ಲಿ ಮೆಲಟೋನಿನ್ ಸೆಕ್ರೇಷನ್ ಡಿಸ್ಟರ್ಬ್ ಆಗ್ತದೆ. ಅದು ಅಲ್ಲದೆ ನೀವು ಬೆಳಕಿರೋ ರೂಮಲ್ಲಿ ಮಲಗಿದ್ರು ಅಷ್ಟೇ, ಆ ಬೆಳಕು ಅನ್ನುವಂಥದ್ದು ಅದು ಮುಖ್ಯವಾಗಿ ಸ್ಕ್ರೀನಲ್ಲಿ ಬರುವಂತಹ ಒಂದು ನೀಲಿ ಬೆಳಕಿದೆ ಅಲ್ಲ, ನೀಲಿ ಬಣ್ಣದ ಸ್ಕ್ರೀನ್, ಅದು
ಮುಖ್ಯವಾಗಿ ನಿಮ್ಮ ಬ್ರೈನ್ ಅನ್ನು ಟ್ರಿಕ್ ಮಾಡುವಂಥದ್ದು. ಇನ್ನು ಇದು ಹಗಲು ಹೊತ್ತು, ಡೇ ಟೈಮ್, ಹಾಗಾಗಿ ನೀವು ಮೆಲಟೋನಿನ್ ಸೆಕ್ರೇಷನ್ ಸಪ್ರೆಸ್ ಆಗುವಂಥದ್ದಲ್ಲಿ, ಹಾಗಾಗಿ ನಿಮಗೆ ನಿದ್ದೆ ಡಿಸ್ಟರ್ಬ್ ಆಗಬಹುದು. ಇನ್ನು ನಿಮ್ಮ ಲೈಫ್ ಸ್ಟೈಲಲ್ಲಿ ನಿಮಗೆ ಲೇಟ್ ಅಂದರೆ ಶಿಫ್ಟ್ ಡ್ಯೂಟೀಸ್ ಇದ್ದರೆ, ನಿಮಗೆ ರಾತ್ರಿ 2 ಗಂಟೆ ತನಕ ಕೆಲಸ ಇದ್ದರೆ, ಸಂಜೆ ಒಂದು ಸ್ವಲ್ಪ ಹೊತ್ತಲ್ಲಿ ಅಂದರೆ 4ರಿಂದ 5 ಗಂಟೆಗೆ ವರ್ಕ್ ಸ್ಟಾರ್ಟ್ ಆಗಿ ರಾತ್ರಿ 2 ಗಂಟೆ ತನಕನೂ ಕೆಲಸ ಇದ್ದರೆ, ಆವಾಗ ಅಲ್ಲಿ ಮೆಲಟೋನಿನ್ ಸೆಕ್ರೇಷನ್ ಡಿಸ್ಟರ್ಬ್ ಆಗಬಹುದು ಶಿಫ್ಟ್ ಡ್ಯೂಟೀಸ್ ಇದ್ದರೆ. ಅದು ಅಲ್ಲದೆ ಕೆಲವೊಂದ್ಸಲ ನಿಮ್ಮ ಇರೆಗ್ಯುಲರ್ ಸ್ಲೀಪ್ ಪ್ಯಾಟರ್ನ್ಸ್, ಒಂದೊಂದ್ಸಲ ಒಂದೊಂದು ಟೈಮಲ್ಲಿ ನೀವು ಮಲಗುವಂಥದ್ದು, ಅವು ಕೂಡ ನಿಮಗೆ ಡಿಸ್ಟರ್ಬ್ ಮಾಡ್ಬೋದು. ಇನ್ನು ಆಲ್ಕೋಹಾಲ್, ಸ್ಮೋಕಿಂಗ್ ಇವೆಲ್ಲ ಕೂಡ ಈ ಒಂದು ಮೆಲಟೋನಿನ್ ಸೆಕ್ರೇಷನ್ ಅನ್ನು ಡಿಸ್ಟರ್ಬ್ ಮಾಡಬಹುದು. ಇನ್ನು ಸ್ಟ್ರೆಸ್ ಕೂಡ ಮುಖ್ಯ ಪಾತ್ರ ವಹಿಸ್ತದೆ. ನಿಮ್ಮ ಮನಸ್ಸಿನಲ್ಲಿರುವಂತಹ ಒತ್ತಡ ಇದೆ ಅಲ್ಲ, ಮಾನಸಿಕ ಒತ್ತಡ, ಅದು ಕೂಡ ನಿಮ್ಮ ಮೆಲಟೋನಿನ್ ಸೆಕ್ರೇಷನ್ ಅನ್ನು ಬಹಳಷ್ಟು ಮಟ್ಟಿಗೆ ವ್ಯತ್ಯಾಸ ಮಾಡಬಹುದು. ಇನ್ನು ಏಜ್ ಆದ ಹಾಗೆ ನ್ಯಾಚುರಲ್ ಆಗಿ ಬ್ರೈನಲ್ಲಿ ಮೆಲಟೋನಿನ್ ಸೆಕ್ರೇಷನ್ ಕಡಿಮೆ ಆಗ್ತಾ ಬರ್ತದೆ, ಪ್ರೊಡಕ್ಷನ್ ಕಡಿಮೆ ಆಗ್ತಾನೆ ಬರ್ತದೆ. ಹಾಗೆ ಏಜ್ ಆದವ್ರು ನೋಡಿ ನಿದ್ದೆ ಬರುವುದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇವೆಷ್ಟು ಕೂಡ ಫ್ಯಾಕ್ಟರ್ಗಳು ನಿಮ್ಮ ಮೆಲಟೋನಿನ್ ಸೆಕ್ರೇಷನ್ ಅನ್ನ ಡಿಸ್ರಪ್ಟ್ ಮಾಡುವಂಥದ್ದು ಅಥವಾ ಡಿಸ್ಟರ್ಬ್ ಮಾಡುವಂಥದ್ದು, ನಿದ್ದೆ ಸಮಸ್ಯೆ ತರುವಂಥವು. ಇನ್ನು ಅನೇಕ ಫ್ಯಾಕ್ಟರ್ಗಳಿದ್ದಾವೆ, ಇವಿಷ್ಟು ಮುಖ್ಯವಾದಂತಹ ಫ್ಯಾಕ್ಟರ್ಗಳು.